ಸ್ಯಾಟರ್ಡೇ ಮತ್ತು ಸಂಡೇ ಕ್ಲಾಸಸ್ ಫ್ರೀ ಇರುತ್ತೆ. ನಿಮ್ಮ ಸೈಕಾಲಜಿ ಹೆಂಗಿರ್ಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಸೈಕಾಲಜಿ ಹೆಂಗಿರಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ಇಲ್ಲಿ ಟ್ರೇಡಿಂಗ್. ಸೊ ಬೇಸಿಕ್ಸ್, ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದ್ರೆ ಲಾಸ್ ಮಾಡ್ಕೊತಾ ಇರ್ತಾರೆ. ಇದು ಹೆಂಗೆ ವರ್ಕ್ ಆಗ್ತಾರೆ, ಯಾರೋ ಹೇಳಿದ್ರು ತೊಗೊತಾರೆ ಹಂಗೆ ಅಂತ. 18 ಇಯರ್ಸ್ ಆಗಿಬಿಟ್ಟಿದೆ ಅಂದರೆ ಕಂಪಲ್ಸರಿ ಮ್ಯೂಚುವಲ್ ಫಂಡ್ಸ್ ಮಾಡಬೇಕು, SIP ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು. ಮತ್ತೆ ಇನ್ನು ಶೇರ್ ಮಾರ್ಕೆಟ್ ಅಂದಾಗ ಒಂದಷ್ಟು ಜನ ಹೇಳ್ತಾರೆ ಗ್ಯಾಂಬ್ಲಿಂಗು. ಹಾಂ ಸರ್, ಎಲ್ಲರೂ ಗ್ಯಾಂಬ್ಲಿಂಗ್ ಅಂತಾರೆ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ನಿಮಗೆ. ಇಫ್ ಯು ಆರ್ ಇನ್ವೆಸ್ಟೆಡ್ ₹1, you could have made 12,504. ಸೊ ಇಲ್ಲಿ ಬರೋದೆಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತೀನಿ. ಖಂಡಿತ ಇರಲೇಬೋದು ಗುರು, ಟೆನ್ಷನ್ ಇಲ್ಲ ಈ ಟ್ರೇಡಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಅಭಿಜಿತ್ ಭಾರ್ಗವ್ ಅಂತ. ಅಭಿಜಿತ್ ಭಾರ್ಗವ್ ಅವರು ಕಾನ್ವೆಲೆಕ್ಸಾ ಟ್ರೇಡಿಂಗ್ ಸೆಂಟರ್. ಸೊ ಏನು ಹೇಗೆ ಸರ್? ಕಾನ್ವೆಲೆಕ್ಸಾ ಟ್ರೇಡಿಂಗ್ ಸೆಂಟರ್ ಅಂದರೆ ಇದೊಂದು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾವು ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಎಜುಕೇಷನ್, ಬರೀ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಡೈವರ್ಸಿಫಿಕೇಶನ್. ಫಾರ್ ಎಕ್ಸಾಂಪಲ್ ಸ್ವಲ್ಪ ಬಿಸ್ನೆಸ್ ಫ್ಯಾಮಿಲೀಸ್ ನೋಡಿರ್ಬೋದು. ಅವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಲ್ಲ, ದೊಡ್ಡ. ಸೊ ಸುಮಾರು ಬಿಸ್ನೆಸಸ್ ಇರುತ್ತೆ, ಫ್ಯಾಮಿಲಿಯಲ್ಲೇ ಸುಮಾರು ಬಿಸ್ನೆಸಸ್ ಇರುತ್ತೆ. ಒಬ್ಬರದು ಅಕ್ಕಿ ಅಂಗಡಿ ಇರ್ಬೋದು, ಒಬ್ಬರದು ಒಡವೆ ಅಂಗಡಿ ಇರ್ಬೋದು, ಒಬ್ಬರದು ಹೋಟೆಲ್ ಇರ್ಬೋದು. ಸೊ ಆ ಥರ ಇನ್ವೆಸ್ಟ್ಮೆಂಟ್ಸ್ನ ಅಕಾಡೆಮಿ ಇದು. ಓಕೆನಾ? ಸೊ ಇದರಲ್ಲಿ ಏನಂದರೆ ಸ್ಪೆಸಿಫಿಕ್ ನಾನು ಸ್ಟಾಕ್ ಮಾರ್ಕೆಟ್, ನನಗೆ ಎಜುಕೇಷನ್ ಬಂದು ನಂಗೆ ಸಖತ್ ಪ್ಯಾಷನ್ ಇರೋದ್ರಿಂದ, ಟೀಚಿಂಗ್ ಪ್ಯಾಷನ್ ಇರೋದ್ರಿಂದ ನಾನು ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಹೇಳ್ಕೊಡ್ತೇನೆ. ಹೌ ಟು ಟ್ರೇಡ್, ಅಥವಾ ನೀವು ಹೆಂಗೆ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಸೈಕಾಲಜಿ ಹೆಂಗಿರ್ಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಸೈಕಾಲಜಿ ಹೆಂಗಿರಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ಇಲ್ಲಿ ಟ್ರೇಡಿಂಗ್. ಸೊ ಬೇಸಿಕ್ಸ್, ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದ್ರೆ ಲಾಸ್ ಮಾಡ್ಕೊತಾ ಇರ್ತಾರೆ. ಇದು ಹೆಂಗೆ ವರ್ಕ್ ಆಗ್ತಾರೆ, ಯಾರೋ ಹೇಳಿದ್ರು ತೊಗೊತಾರೆ ಹಂಗೆ ಅಂತ. ನಾನು ಇಲ್ಲಿ ಬರೋದು ಏನಂದರೆ ಅವ್ರು ಹೆಂಗೆ ಹೇಳಿದ್ರು, ಲೈಕ್ ಬೇರೆಯವ್ರು ಹೇಳಿ ತೊಗೊಂಡ್ರಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅದು ತೊಗೊಬೇಕು ಅಂತ, ಅಂಥದ್ದನ್ನ ನಾನು ಹೇಳ್ಕೊಡ್ತೀನಿ. ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು. ನಂದು ಹೆಂಗಿದೆ ಕ್ಲಾಸಸ್ ಅಂದರೆ, ನಂದು ಟೋಟಲಿ 3 ಕೋರ್ಸ್ ಇದೆ. 3ರಲ್ಲಿ ಫಸ್ಟ್ ಕೋರ್ಸ್ ಬಂದು ₹5,000 ಕೋರ್ಸು. ₹5,000 ಕೋರ್ಸಲ್ಲಿ 2 days ಥಿಯರಿ ಮತ್ತು 5 days ಪ್ರಾಕ್ಟಿಕಲ್. ಓಕೆನಾ? ಎಜುಕೇಷನ್ ಇಸ್ ನಾಟ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡಿದ್ದೀನಿ, ಸ್ಯಾಟರ್ಡೇ ಮತ್ತು ಸಂಡೇ ಕ್ಲಾಸಸ್ ಫ್ರೀ ಇರುತ್ತೆ. ಸಂಡೇ ಇಷ್ಟ ಆದರೆ ನಿಮಗೆ ದುಡ್ಡು ಕಟ್ಬಿಟ್ಟು, ಸಂಡೇ ಕೊನೆಗೆ ದುಡ್ಡು ಕಟ್ಬಿಟ್ಟು ಮಂಡೇ ಟು ಫ್ರೈಡೇ ಕೂತ್ಕೊಂಡು ಪ್ರಾಕ್ಟಿಕಲ್ ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಲರ್ನ್ ಆ್ಯಂಡ್ ಗೋ. ಫಸ್ಟ್ ಲರ್ನ್ ದೆನ್ ಪೇ. ಹಂಗೆ. ಸೊ ನಿಮ್ಮಲ್ಲಿ ಬಂದಾಗ ಫಸ್ಟೇ ಫೀಸೇ ಕಟ್ಟಬೇಕು ಅನ್ನೋದೇನಿಲ್ಲ, ಫೀಸ್ ಕಟ್ಟಬೇಕು ಅನ್ನೋದೇನಿಲ್ಲ. ಸೊ ಬನ್ನಿ, ಕ್ಲಾಸ್ ಅಟೆಂಡ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಕಂಟಿನ್ಯೂ ಮಾಡಿ ಅಷ್ಟೇ. ಓಕೆ. ಆಮೇಲೆ ನಮ್ಮದು ನೆಕ್ಸ್ಟ್ ಕೋರ್ಸ್ ಇದೆ. ನೆಕ್ಸ್ಟ್ ಕೋರ್ಸ್ ಬಂದು ₹25,000 ಇದೆ. ₹25,000 ಕೋರ್ಸಲ್ಲಿ ಏನಿದೆ ಅಂದರೆ, ನಮ್ಮದು ಕೋರ್ಸ್ ಫೀಸ್ ಬಂದು 20,000. ಇನ್ 5,000 ಬಂದುಬಿಟ್ಟು ಅವರ ಇನ್ವೆಸ್ಟ್ಮೆಂಟ್ಸ್. ಇವಾಗ ಇಲ್ಲಿ ಬಂದವರು ಬರೀ ಥಿಯರಿ ಕಲ್ತ್ಬಿಟ್ಟು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ಅಂದರೆ ವೇಸ್ಟ್ ಅಲ್ವಾ? ಸತ್ಯ. ಸೊ ಹಾಗಾಗಿ ಆ 5,000 ಬರಬೇಕಂದಾಗ ಅವ್ರಿಗೆ ಮೆಂಟಲಿ ನಾನು 25,000 ಫಿಕ್ಸ್ ಮಾಡಿಬಿಡ್ತೀನಿ. ಸೊ ಹಾಗೇನಾದ್ರೆ 5,000 ಇನ್ವೆಸ್ಟ್ ಮಾಡಿಬಿಟ್ಟು ಆ ಇನ್ವೆಸ್ಟ್ಮೆಂಟ್ಸೆಲ್ಲ ಅವರು ಕಲಿತಾರೆ. ಅಲ್ಲಿ ಫೈನಾನ್ಷಿಯಲ್ ಬಿಹೇವಿಯರ್ಸ್, ಫಾರ್ ಎಕ್ಸಾಂಪಲ್ ನೀವೊಂದು 18 ಇಯರ್ಸ್ ಆಗಿಬಿಟ್ಟಿದೆ ಅಂದರೆ ಕಂಪಲ್ಸರಿ ಮ್ಯೂಚುವಲ್ ಫಂಡ್ಸ್ ಮಾಡಬೇಕು, SIP ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕು. ನಮ್ಮ ದೇಶನೂ ಲೈಕ್ ಟಾಪ್ 1 ಡೆವಲಪ್ಡ್ ಕಂಟ್ರಿ ಅಂತ ಬರಬೇಕು ಅಂತ ಆಸೆಯಿಂದ ಆ ಥರ ಕೋರ್ಸ್ ಇಟ್ಟಿದ್ದೀನಿ. ಅಮೇರಿಕಾದಲ್ಲಿ ಇವಾಗ ಡೆವಲಪ್ಡ್ ಕಂಟ್ರಿ, ಅವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ದುಡ್ಡು ಹಾಕ್ತಿದ್ದಾರೆ ಅಲ್ವಾ? ಸೊ ಹಂಗೆ ನಮ್ಮ ಕಂಟ್ರಿಗಳು ಸ್ಟಾರ್ಟಿಂಗ್ 18 ಇಯರ್ಸ್ ಆಗಿದ ತಕ್ಷಣ ದುಡ್ಡು ಹಾಕಬೇಕು. ಆ ಥರ ನಾಲೆಜ್ ಬೆಳೆಸೋಕ್ಕೆ ಈ ಥರ ಇಟ್ಟಿದ್ದೀನಿ. ಎನಿವನ್ ಕ್ಯಾನ್ ಕಮ್ ಆ್ಯಂಡ್ ಲರ್ನ್ ಸರ್, ನಥಿಂಗ್ ಟು ವರಿ. ಎನಿವನ್ 18 ಇಯರ್ಸ್ ಆಗಿದೆಯಾ ಬಂದು ಕಲಿಬೋದು. ಓಕೆ. ಏಜ್ ಲಿಮಿಟ್ ಇಲ್ಲ, ಕಲಿಯೋಕ್ಕೆ ಏಜ್ ಲಿಮಿಟ್ ಇಲ್ಲ. ಓಕೆ. ನೆಕ್ಸ್ಟ್ ₹75,000 ಕೋರ್ಸ್ ಇದೆ. ₹75,000 ಕೋರ್ಸ್ ಏನಂದರೆ, ಅದು ಬಂದು ಇಂಡಿಪೆಂಡೆಂಟ್ ಟ್ರೇಡರ್ ಮತ್ತು ಜಾಬ್ ಓರಿಯೆಂಟೆಡ್ ಟ್ರೇಡ್ ಅಂತ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳ್ತೀನಿ ನಾನು ಅದನ್ನು. ಏನಕ್ಕೆ ಜಾಬ್ ಓರಿಯೆಂಟೆಡ್? ಸ್ವಲ್ಪ ಜನ ಇದೇ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರನ್ನೆಲ್ಲ ಗೈಡ್ ಮಾಡ್ತೀನಿ ನಾನು. ಓಕೆ. ಕೆಲಸ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ. ಐ ವಿಲ್ ಗೈಡ್ ದೆಮ್ ಟು ಗೋ ಇನ್ ದಿಸ್ ಫೀಲ್ಡ್. ಆ್ಯಂಡ್ ಆರ್ ಎಲ್ಸ್ ಅದು ಕಲ್ತ ಮೇಲೆ ಯಾಕಂದ್ರೆ ಕೆಲಸ ಸಿಕ್ಕಿಲ್ಲ ಅಂದರೆ ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಟ್ರೇಡರ್. ಇಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀನಿ. ನಾನು ಗೀಟಜೀಸ್ ಹೇಳ್ಕೊಡಲ್ಲ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಕಾನ್ಸೆಪ್ಟ್ಸ್ ಕಲ್ತ್ರೆ ನೀವೇ ಸ್ಟ್ರಾಟಜಿ ಬಿಲ್ಡಪ್ ಮಾಡ್ಕೊಬೋದು. ಓಕೆ. ಇಲ್ಲಿ ಜನ ಏನು ಮಾಡ್ತಾರೆ, ಸ್ಟ್ರಾಟಜೀಸ್ ಕಲಿಯಕ್ಕೆ ಹೋಗ್ತಾರೆ. ನಾನು ಸ್ಟ್ರಾಟಜೀಸ್ ಕಲಿಯಕ್ಕೆ ಹೋಗ್ಬೇಡಿ, ಕಾನ್ಸೆಪ್ಟ್ಸ್ ಕಲೀರಿ. ಕಾನ್ಸೆಪ್ಟ್ಸ್ ಕಲಿತ್ರೆ ನೀವೇ ಸ್ಟ್ರಾಟಜಿ ಬಿಲ್ಡಪ್ ಮಾಡ್ತೀರಾ. ಸತ್ಯ. ಮತ್ತೆ ಇನ್ನು ಶೇರ್ ಮಾರ್ಕೆಟ್ ಅಂದಾಗ ಒಂದಷ್ಟು ಜನ ಹೇಳ್ತಾರೆ ಗ್ಯಾಂಬ್ಲಿಂಗು. ಹಾಂ ಸರ್, ಎಲ್ಲರೂ ಗ್ಯಾಂಬ್ಲಿಂಗ್ ಅಂತಾರೆ. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ನಿಮಗೆ. ಸರ್ ಇದು ನಿಫ್ಟಿ ಚಾರ್ಟು ಸರ್. ಓಕೆ. ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ರಿಗೂ ನಿಫ್ಟಿ ಅಂತ ಗೊತ್ತಿರುತ್ತೆ. 1992 ಬಂತು, ಬಟ್ 1990 ಸ್ಟಾರ್ಟ್ ಆಗಿದೆ ಇದು. ಓಕೆ. 1992 ಎಲ್ಲರೂ ಹರ್ಷದ್ ಮೆಹ್ತಾ ಕೇಸ್ ಕೇಳಿರ್ತೀರಲ್ಲ, ಆವಾಗಿಂದ ಸ್ಟಾರ್ಟ್ ಆಗಿದೆ ಇದು ಆ್ಯಕ್ಚುಲಿ. ಓಕೆ. ಸರ್ ಆವತ್ತಿಂದ ಇವತ್ತಿನವರೆಗೂ 12,504 ಅಂತ ಕೊಟ್ಟಿದೆ ಪರ್ಸೆಂಟೇಜ್. ಇಫ್ ಯು ಆರ್ ಇನ್ವೆಸ್ಟೆಡ್ ₹1,
ಯು ಕುಡ್ ಹ್ಯಾವ್ ಮೇಡ್ 12,504. ಓ ಸರ್ 91ಇಂದ ನೀವೇನೇನು ಕೇಳಿರ್ತೀರ ಸರ್, ಹರ್ಷದ್ ಮೆಹ್ತಾ ಕೇಸ್ ಆಗಿರ್ಬೋದು, ಪ್ಲಸ್ 2000 ಬಬಲ್ ಶಾಟ್ಸ್ ಎಲ್ಲ ಕೇಳಿರ್ಬೋದು, 2008 ಸತ್ಯಂ ಕ್ರ್ಯಾಶು, ಎಕನಾಮಿಕ್ ಕ್ರೈಸಿಸ್ ಕೇಳಿರ್ಬೋದು. ಇವಾಗ ಹೊಸ್ದಾಗಿ ರೀಸೆಂಟಾಗಿ ಬಂದಿದ್ದು ಕೊರೋನಾ ಸರ್. ಮಾರ್ಕೆಟ್ ಝೀರೋ ಆಯಿತಾ ಸರ್? ಇಲ್ಲ, ಮೇಲಕ್ಕೆ ಹೋಗ್ತಾನೆ ಇದೆ ಸರ್ ಮಾರ್ಕೆಟ್. ಹೌದು. ಈ ಥರದ್ದು ಎಷ್ಟೊಂದು ಕೇಸಸ್ ಇರ್ತಾರೆ, ಏನೇನೋ ಕ್ರೈಸಿಸ್ ಆಗಿ ಏನೇನೋ ಪ್ರಾಬ್ಲಮ್ಸ್ ಕಾಮನ್ ಸರ್. ಸರ್ಕಾರ BJP ಬಂತು, ಕಾಂಗ್ರೆಸ್ ಬಂತು, ಅವ್ರು ಬಂದರು, ಇವ್ರು ಬಂದರು, ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಇದೆ. ಹೌದು. ಇವಾಗ ಹೇಳಿ ಸರ್, ಇಟ್ ಇಸ್ ಇಟ್ ಗ್ಯಾಂಬ್ಲಿಂಗ್? ಐ ಆಮ್ ಕ್ವಶನಿಂಗ್ ಯು. ಇವಾಗ ಟೋಟಲಿ ಇಲ್ಲಿ ಗೇಮ್ ನೋಡ್ಬೋದಲ್ಲ, ಇದು ಟೋಟಲಿ ಒಂದು 6 ಜನ ಆಡೋ ಗೇಮು. ಕಂಪ್ನಿ ಹೆಸರುಗಳಿದೆ ಇಲ್ಲಿ. ಸೊ ಒಬ್ಬರು ಮಾರುತಿ ಸುಜುಕಿ ಬೈ ಅಂತ ಬೈ ಮಾಡ್ತಾರೆ. ಇಲ್ಲೊಂದು ಪೇಪರಲ್ಲಿ ಬರ್ದಿಟ್ಕೊಂತೀರಿ, ಮಾರುತಿ ಸುಜುಕಿ ಬೈ ಫಾರ್ ದಿಸ್ ಅಮೌಂಟ್, ಆಯಿತಾ. ಇನ್ನೊಬ್ಬರು SBI ಬೈ ಮಾಡ್ತಾರೆ, ಇನ್ನೊಬ್ಬರು ತಿರ್ಗಾ ರಿಲಯನ್ಸ್ ಬೈ ಮಾಡ್ತಾರೆ, ರಿಲಯನ್ಸ್ನ ಸೆಲ್ ಮಾಡ್ತಾರೆ. ರೆಡ್ ಅಂದರೆ ಸೆಲ್ಲು, ಗ್ರೀನ್ ಅಂದರೆ ಬೈ. ಓಕೆ, ಈ ಥರ ಒಂದು 6 ಜನ ಡಿಫ್ರೆಂಟಾಗಿ ಬೈ ಮಾಡ್ತಾರೆ. ಇವಾಗ ಬರ್ದಿಟ್ಕೊಂಡ್ಬಿಡ್ತಾರೆ. ಇವಾಗ ಸೇಮ್ ಕಂಪ್ನೀಸ್ ಮೇಲೆ ಇವಾಗ ಇಲ್ಲಿ ಯಾರು ರಿಲಯನ್ಸ್ನ ಸೆಲ್ ಮಾಡಿದಾರಲ್ಲ, ಇವಾಗ ನಾನು ರಿಲಯನ್ಸ್ನ ಬೈ ಮಾಡಬೇಕು ಅಂತ ಇದೆ. ಇವರು 100 ರೂಪಾಯಿಗೆ ತೊಗೊಂಡಿದ್ದಾರೆ. ಓಕೆ, ಇವಾಗ 100 ರೂಪಾಯಿಗೆ ತೊಗೊಂಡು ಇದೇನಾಯಿತು, 120 ರೂಪಾಯಿಗೆ ಹೋಯ್ತು. ಇವಾಗ ಐ ಆಮ್ ಅ ಬೈಯರ್. ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ತೆಗೆದ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಬೈ ಫ್ರಮ್ ಹಿಮ್. ಅವ್ರು 20 ರೂಪೀಸ್ ಪ್ರಾಫಿಟ್ ಮಾಡ್ಕೊಂಡು ಹೊರಟೋದ್ರು. ಇವಾಗ ಇದರಿಂದ ಮೇಲೆ ಎಷ್ಟು ಹೋಗುತ್ತೋ ಅದು ನನ್ನ ಪ್ರಾಫಿಟ್ ಆರ್ ಲಾಸ್. ಸೊ ಈ ಥರ ಗೇಮ್ಸ್ ಎಲ್ಲ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸುಮಾರು ಗೇಮ್ಸ್ ಇದೆ ಈ ಥರದ್ದು. ಚೆಸ್ ಬೋರ್ಡ್ ಇದೆ, ಇಲ್ಲೊಂದಷ್ಟು ನೋಟ್ಗಳು ಕಾಣಿಸ್ತಾ ಇದೆ ಸರ್. ಹಾಂ ಸರ್, ಅದೇ ದುಡ್ಡಿಂದು ಅದ್ರಾಗೆ ತೋರಿಸ್ದಲ್ಲ. ಇದು IPO ರಿಲೀಸ್ ಆದಾಗ 10 ರೂಪಾಯಿಗೆ ರಿಲೀಸ್ ಆಗುತ್ತೆ, ಆಮೇಲೆ 50 ರೂಪಾಯಿಗೆ ಹೆಂಗೆ ಜಂಪ್ ಆಗುತ್ತೆ ಅಂತ. ಇವಾಗ ಅದೇ ಸೇಮ್ ಈ ಥರ ಕಾಯಿನ್ಸ್ ಇಟ್ಕೊಂಡು ಇಲ್ಲೂ ಈ ಥರ ಇದನ್ನು ಇಟ್ಕೊಂಡು ಮಾಡ್ತಾ ಇರ್ತೀರಿ ಸರ್. ಓಕೆ, ಕಂಪ್ನಿ ಹೆಸರುಗಳು ಇರೋದಲ್ಲ, ಯಾವ್ದು ರಿಲೀಸ್ ಆಗುತ್ತೋ ಅದ್ರ ಕಂಪ್ನಿ ಹೆಸರುಗಳು ಬರ್ತಾ ಇರುತ್ತೆ. ಓಕೆ, ಅಂದರೆ ಆಟದ ಜೊತೆ ಪಾಠನೂ ಇದೆ. ಆಟದ ಜೊತೆ ಪಾಠ. ಬೇರೆ ಕಡೆ ಸ್ಟ್ರಾಟಜೀಸ್ ಅಂತ ಹೇಳ್ತಾರೆ, ನಾನು ಸ್ಟ್ರಾಟಜೀಸ್ ಇಲ್ಲ, ನಾನು ಬರೀ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಂದಲ್ಲಿ ಹೆಂಗೆ ಬರೋದಂದ್ರೆ ಫಂಡಮೆಂಟಲ್ಸ್. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ 3 ಇದೆ ಸರ್. ಒಂದು ಫಂಡಮೆಂಟಲ್ಸ್, ಒಂದು ಟೆಕ್ನಿಕಲ್ಸ್, ಒಂದು ಸ್ಟ್ರಾಟಜಿ. ಜನ ಏನು ಮಾಡ್ತಾರೆ, ಟೆಕ್ನಿಕಲ್ಸು ಸ್ಟ್ರಾಟಜಿ ಸಿಕ್ಬಿಡುತ್ತೆ, ಫಂಡಮೆಂಟಲ್ಸ್ ತುಂಬ ಕಡಿಮೆ ಜನ ಸಿಗೋದು. ನಾನಿಲ್ಲಿ ಏನಕ್ಕೆ ಫಂಡಮೆಂಟಲ್ಸ್, ಟೆಕ್ನಿಕಲ್ ಅನಾಲಿಸಿಸ್ ಎರಡು ಕಂಬೈನ್ ಮಾಡಿ ಹೆಂಗೆ ಟ್ರೇಡ್ ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತೀನಿ. ದಟ್ ಈಸ್ ಅ ಯೂನಿಕ್ನೆಸ್ ಇನ್ ಮೈ ಇಂಟ್ರೆಸ್ಟ್. ಓಕೆ, ಅದು ಹೆಂಗೆ ಅಂದರೆ, ಒಂದು ಗಾಡಿಗೆ 2 ವೀಲ್ ಬೇಕು, 2 ವೀಲ್ ಇದ್ರೇ ನಡೆಯೋದು. ಸತ್ಯ. ಸೊ ಇನ್ನೊಂದೇನಂದರೆ, ಅವೆರಡು ಕಲ್ತಾಗ ಯು ಕ್ಯಾನ್ ಟ್ರೇಡ್ ಇನ್ ಕಾನ್ಫಿಡೆನ್ಸ್. ಸ್ವಲ್ಪ ಜನಕ್ಕೆ ಏನಂದರೆ, ಟ್ರೇಡ್ ಹಾಕಿರ್ತಾರೆ, ಎಕ್ಸಿಟ್ ಆಗಲ್ಲ ಇರಲ್ಲ, ಎಕ್ಸಿಟ್ ಆಗಲ್ಲ ಇರಲ್ಲ ಅಂತ ಒಂದು ಡೌಟಲ್ಲಿರುತ್ತೆ. ಸೊ ಇಲ್ಲಿ ಬರೋದೆಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತೀನಿ. ಖಂಡಿತ ಇರಲೇಬೋದು ಗುರು, ಟೆನ್ಷನ್ ಇಲ್ಲ ಈ ಟ್ರೇಡಲ್ಲಿ ಅಂತ ಕಾನ್ಫಿಡೆನ್ಸ್. ಇವಾಗ ಗಾಡಿ ಹೆಂಗೆ ಸಿಗ್ನಲ್ ಅಥವಾ ಕರೆಕ್ಟಾಗಿ ಬ್ರೇಕ್ ಆಗ್ತಾರಲ್ಲ, ಒಂದು ಗಾಡಿ ಹಿಂದೆನೆ ಕರೆಕ್ಟಾಗಿ ಬರೀ ಇಷ್ಟೇ ಗ್ಯಾಪ್ ಇರುತ್ತೆ, ಆ ಥರ. ಓಕೆ, ಪ್ರತಿಯೊಂದು ಕೆಲಸದಲ್ಲೂ ಅನುಭವ ಅನ್ನೋಂಥದ್ದು ಇರಲೇಬೇಕು. ಸೊ ಇದರಿಂದ ನಿಮ್ಮ ಎಷ್ಟು ಅನುಭವ ಇದೆ, ಎಷ್ಟು ವರ್ಷಗಳಿಂದ ನೀವು? ಸರ್, ನಾನಿದು 2018ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಯರ್ ಟು 6 years ನಾನು ಟ್ರೇಡ್ ಮಾಡ್ತೀನಿ. ಸ್ಟಾರ್ಟಿಂಗ್ 3-4 years ನನಗೆ ಲಾಸ್ ಆಯಿತು. ನಾನು ಏನು ಪ್ರಾಫಿಟ್ ಏನು ಮಾಡಿಲ್ಲ. ಓಕೆ, ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್ಸ್. ಅದ್ರದ್ದೆಲ್ಲ ಲೈಕ್ 6 to 7 years ಏನಿದೆ ನೋಡಿ, ಆ ಸಿಲೆಬಸ್ ಕಾಪಿನೆಲ್ಲ ವಿತಿನ್ 3 to 4 months ಕಂಪ್ಲೀಟ್ ಮಾಡೋ ಥರ ಹಾಕಿದ್ದೀನಿ. ಇಲ್ಲಿ ಬಂದು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಏನಂತ ಹೇಳ್ತೀನಿ ಕೇಳಿ. ಬಂದು ಹೋಗಿದ ತಕ್ಷಣ ಹೇಳ್ಕೊಟ್ಟಿದ ತಕ್ಷಣ ನೀವು ಪಂಟ್ರ್ ಆಗ್ತೀರಾ ಅಂತಲ್ಲ. ನಾನು ಹೇಳ್ಕೊಟ್ಟ ಮೇಲೆ ನೀವು 6 months ಹೋಗಿ ಪ್ರಾಕ್ಟೀಸ್ ಮಾಡ್ದೇ ನೀವು ಪಂಟ್ರ್ ಆಗೋದು. ಓಕೆನಾ? ಹೇಳ್ಕೊಡೋದಷ್ಟು ನಾನು ಹೇಳ್ಕೊಡ್ತೀನಿ, ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ದೇ ಪಂಟ್ರ್ ಆಗೋದು ನೀವು. ಮತ್ತಿನ್ನ ಶೇರ್ ಮಾರ್ಕೆಟ್ಗೆ ಸೊ ಮಿನಿಮಮ್ ಅಮೌಂಟ್ ಅಂತ ಏನೋ ಇದೆಯಾ? ಮಿನಿಮಮ್ಮು, ಮ್ಯಾಕ್ಸಿಮಮ್ಮು, ಅಥವಾ ಇವಾಗ ನನ್ನ ಹತ್ರ 1,000 ರೂಪಾಯಿ ಇದೆ ಅಥವಾ 2,000 ರೂಪಾಯಿ ಇದೆ ಅಂದ್ಕೊಂಡು ಬರ್ತೀನಿ ನಾನು. ಸೊ ಸದ್ಯ ಇದೆಯಾ ಅದಕ್ಕೂ? ಸರ್, ನಿಮ್ಮ ಹತ್ರ ಎಷ್ಟು ಅಮೌಂಟ್ ತೊಗೊಂಬರ್ತೀರೋ ಅಷ್ಟು ಅಮೌಂಟಲ್ಲಿ ಪರ್ ಮಂತ್ 2 to 5% ಮಾಡ್ಬೋದು ಸರ್, ಅಷ್ಟೇ. ನಾಟ್ ಮೋರ್ ದೆನ್ ದಟ್. ವಾಟ್ ಎವರ್ ದ ಅಮೌಂಟ್ ಸೈಜ್ ಆರ್ ಟಿಕೆಟ್ ಸೈಜ್, 2 to 5% ಮಾಡ್ಬೋದು. 2 to 5% ಮಾಡ್ಬೋದು. ಓಕೆ, ಮತ್ತಿನ್ನು ಕ್ಲಾಸಸ್ ಅಂತ ಅಂದಾಗ ನೀವು ಥಿಯರಿ ಕ್ಲಾಸಸ್ಸು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಅಂತ ಹೇಳಿದ್ರಿ. ಇನ್ನು ಪ್ರಾಕ್ಟಿಕಲ್ ಎಲ್ಲ ಮಾರ್ಕೆಟ್ ಅವರ್ಸಲ್ಲಿ ಹೇಳ್ಕೊಡ್ತೀರಿ ಸರ್. ಸೊ ಫ್ರೈಡೇ. ಸೊ ಅದು ಇವಾಗ ಹೆಂಗೆ ಕಲಿಬೇಕು ಅಂದಾಗ ಡೆಸ್ಕ್ಟಾಪ್ಸ್ ಆಗಲಿ, ಲ್ಯಾಪ್ಟಾಪ್ಸ್ ಆಗಲಿ, ಅಥವಾ ಮೊಬೈಲ್ ಮುಖಾಂತರನೂ ನಾವು ಕಲಿಬೋದಾ ಅಥವಾ ಹೇಗೆ? ಸರ್, ಫ್ರೆಷರ್ಸ್ ಆದವರು ಲ್ಯಾಪ್ಟಾಪ್ಸ್ ತೊಗೊಂಬನ್ನಿ ಅಂತ ಹೇಳ್ತೀನಿ ಕಂಪಲ್ಸರಿ. ಓಕೆ, ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅವ್ರು ಮೊಬೈಲಲ್ಲೇ ಕಲಿಬೋದು. ಅದು ಹೆಂಗಂದರೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಆ ಥರ ಮೊಬೈಲ್ ಇದ್ದರೆ ಸಾಕಾಗುತ್ತೆ. ಕಲಿಯೋವರೆಗೂ ಅಷ್ಟೇ ಇದು. ಕಲಿಯೋವರೆಗೂ ಅಷ್ಟೇ. ಸೊ ಆರಾಮ್ಸೆ. ಮತ್ತಿನ ಕ್ಲಾಸಸ್ ಟೈಮಿಂಗ್ಸ್ ಏನಿದೆ ಸರ್? ಓಕೆ ಸರ್, ನಮ್ಮದು ಸ್ಯಾಟರ್ಡೇ ಬಂದು 5,000 ರೂಪೀಸ್ ಕೋರ್ಸ್ಗೆ ಸ್ಯಾಟರ್ಡೇ ಬಂದುಬಿಟ್ಟು 10 to 4 ಮತ್ತು ಸಂಡೇ 10 to 4 ಇರುತ್ತೆ. ಆಮೇಲೆ ಪ್ರಾಕ್ಟಿಕಲ್ ಕ್ಲಾಸಸ್ ಬಂದುಬಿಟ್ಟು 9:15 to 3:30ವರೆಗೂ ಇರುತ್ತೆ, ಮಂಡೇ ಟು ಫ್ರೈಡೇ. ಆಮೇಲೆ 25,000 ರೂಪೀಸ್ ಕೋರ್ಸ್ಗೆ ಮಂಡೇ, ವೆಡ್ನಸ್ಡೇ, ಫ್ರೈಡೇ ಬಂದುಬಿಟ್ಟು 4 to 6 ಇರುತ್ತೆ.
ಓಕೆ ಓಕೆ ಆಮೇಲೆ 75,000 ರುಪೀಸ್ ಕೋರ್ಸ್ಗೆ ಟ್ಯೂಸ್ಡೇ ಥರ್ಸ್ಡೇ ಮತ್ತು ಸ್ಯಾಟರ್ಡೇ ಬಂದ್ಬಿಟ್ಟು 4 to 6 ಇರುತ್ತೆ, ಪ್ಲಸ್ ಪ್ರಾಕ್ಟಿಕಲ್ ಅವರ್ಸ್ ಎಲ್ಲರಿಗೂ ಸೇಮ್ ಇರುತ್ತೆ 9 to 3. ಓಕೆ ಫೈನ್, ಸೂಪರ್ ಸರ್. ಮತ್ತಿನ್ನು ನಿಮ್ಮಲ್ಲಿಗೆ ಬರಬೇಕು ಅಂದರೆ ಸೊ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಓಕೆ, ನಮ್ಮದು ಲೊಕೇಶನ್ ಹೆಂಗಿದೆ ಅಂದರೆ ಲೈಕ್ ನಾವಿರೋದು ಜಯನಗರ್ 9th ಬ್ಲಾಕು. ಇವಾಗ ಇಲ್ಲಿ ರಾಗಿಗುಡ್ಡ ಮತ್ತು ಜಯದೇವ ಸೆಂಟರಲ್ಲಿ ನಾವು ಪಿಲ್ಲರ್, ನಮ್ಮ ಮೆಟ್ರೋ ಪಿಲ್ಲರ್ 92 ಅಂತ, ಅಲ್ಲಿ ಬಂದಿದ ತಕ್ಷಣ ಕೆಳಗಡೆ ನಮ್ಮದು ನೇಮ್ ಬೋರ್ಡ್ ಸ್ಕ್ರಾಲ್ ಆಗ್ತಾ ಇರುತ್ತೆ. ನಮ್ಮದು ಆಲ್ ಓವರ್ ಸೌತ್ ಇಂಡಿಯಾ ನಮ್ಮದೇ ಇರೋದು ಲೈವ್ ಸ್ಕ್ರಾಲ್ ಆಗೋದು. ನಿಮಗೆ ಸ್ಟಾಕ್ಸ್ ಎಲ್ಲ ಲೈವ್ ಟೈಮಲ್ಲಿ ಸ್ಕ್ರಾಲ್ ಆಗ್ತಾ ಇರುತ್ತೆ ಅಲ್ಲಿ ಬಂದಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಅದು. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್? ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು 9071113266, ಇನ್ನೊಂದು ನಂಬರ್ ಬಂದು 9731087375. ಓಕೆ ಫೈನ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.